ಆಯ್ತು ಅಮ್ಮ, ಮತ್ತೆ ಹೇಳ್ತಿದ್ದೀನಿ, ನಮ್ಮ ಅಣ್ಣ ತಮ್ಮಂದ್ರಿ ಇದ್ದಂಗೆ ನೀವು ಧೈರ್ಯವಾಗಿರು. ಆಯ್ತು, ಕಳ್ಕೊಂಡು ನಿಮ್ಮ ಕೈ ಸಿಗಲ್ಲ, ಆದರೆ ಅಷ್ಟು ಪ್ರಾಮಾಣಿಕ ಅಧಿಕಾರಿ ಇಷ್ಟೆಲ್ಲ ಸಾಲ ಸೋಲ ಮಾಡ್ಕೊಂಡು ನಿಮ್ಗೆ ₹1 ತಂದಿದ್ದಾರೆ ಅಂತಂದರೆ ಎಷ್ಟು ಪ್ರಾಮಾಣಿಕರು ಅಂತ ಅಲ್ಲೇ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಏನೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಇಬ್ಬರು ಮಕ್ಕಳ ಜವಾಬ್ದಾರಿ ಊರಿನವರೇ ತಗೋತೀವಿ ನಾವು. ನಿಂದೆಲ್ಲ ಸಮಸ್ಯೆಗಳನ್ನ ಕೂಡ ನಾವು ಅದು ಪರಿಹಾರ ಮಾಡ್ತೀವಿ. ಗೊತ್ತಮ್ಮ ನನಗೆ, ನೀನು ನಿಮ್ಮ ಯಜಮಾನ್ರಿಗೆ ದುಡ್ಡು ಕೇಳದೆ ಇರೋ ನೀನು ಯಾರಿಗೆ ಕೇಳಿದ್ಯಾ? ಬಿಡು ಬೇಡ. ಈಗ ಇವಾಗ ಏನು ಮಾಡ್ತಿದ್ದೀಯ ನೀನು? ಡೈಲಿ ವೇಜಸ್ ಮೇಲೆ ಅವ್ರದ್ದು ಪರ್ಮನೆಂಟ್ ಆಗಿತ್ತಲ್ವಾ? ಅದಕ್ಕೆ ಅವ್ರಿಗೆ ಪೆನ್ಷನ್ ಬರುತ್ತೆ. ಈಗ ಪೆನ್ಷನ್ ಬರಲ್ಲ, ಬಟ್ ರಿಟೈರ್ಮೆಂಟ್ ಇದು ಐ ಮೀನ್ ಇಷ್ಟು ಅಮೌಂಟ್ ಸೆಟ್ಲ್ ಆದ್ಮೇಲೆ ಒಂದಿಷ್ಟು ಬರ್ಬೋದೇನೋ, ಗೊತ್ತಿಲ್ಲ ನನಗೆ. ಇರಲಿ, ಅದೇನು ಬರುತ್ತೋ ಬಿಡುತ್ತೋ ಪ್ರಶ್ನೆ ಬೇರೆ. ಅದೇನೇ ದುಡ್ಡು ಬಂದರೂ ಕೂಡ ಅದನ್ನು ನಿಮ್ಮ ಮಕ್ಕಳ ಹೆಸರಲ್ಲಿ FD ಇಟ್ಕೋ, ಅದನ್ನು ಬಳಸ್ಕೊಳಕ್ಕೆ ಹೋಗಬೇಡ. ಇವ್ರದ್ದು ಎಜುಕೇಷನ್ ದೃಷ್ಟಿಯಿಂದ ಏನೇನು ಬೇಕೋ ಅದೆಲ್ಲ ನಾವು ಗಮನ ಕೊಡ್ತೀವಿ. ಈ ಸಾಲ ಸವಲತ್ತು ಏನಿದೆ ಅದೆಲ್ಲ ಸೇರ್ಕೊಂಡು ನಾವು ಪರಿಹಾರ ಮಾಡ್ತೀವಿ. ಸರ್ಕಾರಕ್ಕೂ ಬೆನ್ನತ್ತಿ ನಾನು ಬಿಡಲ್ಲ, 50 ಲಕ್ಷ ಕೊಡಿ ಅಂತ. ಅವ್ರು ಕೊಟ್ಟರೆ ಸರಿ, ಕೊಡಲಿ ಅಂದರೆ ನಾನು ಸ್ಪಷ್ಟ ಹೇಳ್ತೀನಿ, ಊರಿನಲ್ಲಿರೋ ಜನರ ಹತ್ರ ಸಂಗ್ರಹ ಮಾಡಿ ನಾವು ಒಂದಿಷ್ಟೆಲ್ಲ ಹಾಕ್ಕೊಟ್ಟಿದ್ದೀವಿ. ಸದ್ಯಕ್ಕೆ ಒಂದು 3 ಲಕ್ಷ ಕೊಟ್ಟಿದ್ದೀನಿ. ನಾವು ಒಂದಿಷ್ಟು ಹಾಕಿ ನಿಮ್ಮ ಕೈಯಿಂದ ಎಲ್ಲ ಸಾಲ ಸೋಲ ಮುಗಿದು ನಿಮ್ಮ ಕೈಯಲ್ಲೂ ಸ್ವಲ್ಪ ಇಟ್ಕೊಟ್ಟಿರ್ತೀವಿ. ಧೈರ್ಯ ಇರು. ಸರ್ವಿಸ್ ಇದ್ದರು ಸರಿ. ಈಗ ಅವ್ರಿಗೆ ಪ್ರಮೋಷನ್ ಇತ್ತು, 6 ತಿಂಗಳು ಆದ್ಮೇಲೆ ಪ್ರಮೋಷನ್ ಇತ್ತು. ಈಗ ಪರ್ಮನೆಂಟ್ ಆಗಿ 1 ವರ್ಷ ಆಯ್ತು ಅಷ್ಟೇ. ಪರ್ಮನೆಂಟ್ ಆಗಿದೆಯಾ? ಆಗಿದೆ. ಅಲ್ಲ, ಮತ್ತೆ ಆ ಸ್ಕೀಮಲ್ಲಿ ಬರಲ್ಲ ಇವರಿಗೆ ಪೆನ್ಷನ್. ಪೆನ್ಷನ್ ಸ್ಕೀಮ್ ಬರಲ್ಲ. ಅಪಾಯಿಂಟ್ಮೆಂಟ್ ಸಿಗ್ಬೋದು ಸರ್ಕಾರದಿಂದ, ಕೆಲಸ ಸಿಗ್ಬೋದು ಯಾರಿಗಾರು. ಇವನು ಎಷ್ಟು ವಯಸ್ಸು ನಿನಗೀಗ? 16. ಅವನಿಗೆ ಸಿಗಲ್ಲ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಅಲ್ಲಲ್ಲ, ಈಗ ನೋಡಮ್ಮ, ನೀವು 3 ಜನ ತೀರ್ಮಾನ ಮಾಡ್ಬೇಕೀಗ. ನಿನಗೆ ಎಷ್ಟು ವಯಸ್ಸೀಗ? 40? 42. ನಿನಗೆ ಸೇರಿದ್ರೆ 20 ವರ್ಷ ಮಾತ್ರ. ಅರ್ಥ ಆಯ್ತಾ? ನಿನಗೆ SLC ಲೆಕ್ಕಕ್ಕೆ ಬರುತ್ತೆ. PUC ಅಲ್ಲ, PUC ಆಗಿಲ್ಲ. ಅವ್ರದ್ದು PUC ಆಗಿದೆಯಾ? PUC ಆಗಿದೆ. SLC ಲೆಕ್ಕದಲ್ಲೇ ಈಗ ಅವನಿಗೆ ಅಪಾಯಿಂಟ್ಮೆಂಟ್ ಕೊಡಿಸ್ಬಿಡ್ತೀರಾ? ನೀನು ನಿನ್ನ ಆಸೆ ಇರ್ಬೋದು, ಅದ್ರಲ್ಲಿ ಶಿಪ್ಪಲ್ಲಿ ಹೋಗಿ ಮಾಡ್ಬೋದು ಅಂತ. ಆದರೆ ಈಗ ಇವ್ರಿಗೆ ಕೆಲಸ ಕೊಡಲ್ಲ. ಇವನು 16 ವರ್ಷ. ಅಮ್ಮನಿಗೆ ಕೊಡಬೇಕು. ಅಮ್ಮನಿಗೆ ಕೊಟ್ಟರೆ ಬರೀ 20 ವರ್ಷ ಮಾತ್ರ ಸರ್ವಿಸ್ ಇರುತ್ತೆ. ಅದು ನಿನಗೆ ಲೈಫ್ ಲಾಂಗ್ ಸಿಗುತ್ತೆ. ಈ ಕೋರ್ಸ್ ಮುಗಿದ್ಮೇಲೂ ಅವರು ಆ ಲೆವೆಲ್ಗೆ ಕೊಡ್ಬೋದು ಅವಕಾಶ ಇದೆ. ಯಾವ ಕೋರ್ಸ್ ಮುಗಿದ್ಮೇಲೆ? ಅವನು ಎಜುಕೇಶನ್ ಮುಗಿದ್ಮೇಲೆ ಒಂದು 6 ತಿಂಗಳು. ಸರ್ಕಾರ ಏನು ಮಾಡುತ್ತೆ, ಸತ್ತು 1 ವರ್ಷದಲ್ಲೇ ಸೇರ್ಕೋಬೇಕು. ಇಲ್ಲ ಅಂದ್ರೆ ಇಲ್ಲ. EMI ತಗೋಬೇಕು, ಇಲ್ಲ ಅವನಿಗೆ ತಗೋಬೇಕು. ಇಬ್ಬರಲ್ಲಿ ಒಬ್ಬರೇ ತಗೋಬೇಕು. ಏನಮ್ಮ? ಅಲ್ಲ, ಡಿಪ್ಲೊಮೊ ಸರಿ. ನನಗೆ ಡಿಪ್ಲೊಮೊಗಿಂತನೂ ಕೂಡ ಈಗ ನಿನ್ಗೆ 40 ವರ್ಷ ಆಗ್ಬಿಟ್ಟಿದೆ. ನಿನಗಾದ್ರೆ 20 ವರ್ಷ, ಅವನಿಗಾದ್ರೆ 40 ವರ್ಷ ಸರ್ವಿಸ್ ಸಿಗುತ್ತೆ. ಮಾಡ್ಕೊಂಡು ಬರೀ ಅವ್ರು ಸಿಗ್ತವ್ರೆ. ಅವ್ರ ಮಗ ಇನ್ನು ಓದ್ತಾ ಇದ್ದಾನೆ, ಚಿಕ್ಕವನು. ಹಂಗಾಗಿಲ್ಲ, ಅವ್ರ ಮನೆಯವ್ರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಈಗ ನೀವು ಇವರಿಬ್ಬರಲ್ಲಿ ಒಂದಾಗಬೇಕು. ಇವ್ರಿಗಾರ 20 ವರ್ಷ ಸಿಗುತ್ತೆ, ಅವ್ನಿಗಾರ 40 ವರ್ಷ ಸಿಗುತ್ತೆ. ನೋಡಿ ತೀರ್ಮಾನ ತಗೊಳ್ಳಿ. ಯಾರು ಏನು ಖಂಡಿತ ಬಿಡಲ್ಲ ನಾವು. ಈಗ ಆ ವಿಚಾರ ನಿನ್ ಗಮನಕ್ಕೆ ತರ್ತಿಲ್ಲ ನಾವಾಗ. ಅಲ್ಲ, ನೀವು ನೋಡ್ರೆ ಗೊತ್ತಾಗಲ್ಲ ನಮ್ಮ ಇಂಥ ಆಫೀಸರ್ ಆಗಿ ಸಾಲ ಸೋಲ ಮಾಡ್ಕೊಂಡೇನೆ ನಿನ್ ಬಂಗಾರನ್ನ ತಗೊಂಡೋಗಿ ಅಡ ಇಟ್ಟು ದುಡ್ಡು ತಂದೆ ಇರೋದು. ಇದಕ್ಕಿಂತ ಒಳ್ಳೆ ಮನುಷ್ಯ ಬೇಕು ಅಂತ ಹೇಳ್ಬೇಕಾ? ಬಿಡಿ, ನಾನು ಅದ್ರ ವಿವರಕ್ಕೆ ಹೋಗಲ್ಲ. ಸರ್ಕಾರದ ಏನೇನು ಹೋರಾಟ ಮಾಡಿಕೊಂಡು ಅದಕ್ಕೆ ಯಾರು ಕಾರಣರು, ಸಾವು ಕಾರಣ ಯಾರು, ಅವ್ರು ಸಂಬಂಧಪಟ್ಟವ್ರಿಗೆ ಶಿಕ್ಷೆ ಆಗಲೇಬೇಕು. ಅದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ, ನಾವೆಲ್ಲ ಬಿಡಲ್ಲ. ಅದು ಈಗ ನಿಮ್ಮನೇ ನೋಡ್ಕೋಬೇಕಲ್ಲ. ಸದ್ಯಕ್ಕೆ ಇಷ್ಟು ಕೊಟ್ಟಿದೆ, ಇನ್ನೇನಾದ್ರು ಬೇಕು ಅನ್ನೋದಿದ್ರೆ ಏನಪ್ಪ, ತಕ್ಷಣ ಅವ್ರ ಜೊತೆ ಕೂತು ಚರ್ಚೆ ಮಾಡಿಕೊಂಡು ಅದಕ್ಕೇನು ಬೇಕೋ ಖಂಡಿತ. ನೋಡಮ್ಮ, ನಾವು ಯಾವ ಕಾರಣಕ್ಕೂ ನಿಮ್ಮ ಕೈ ಬಿಡಲ್ಲ. ಇಷ್ಟು ಮಾತ್ರ ಹೇಳ್ಕೊಡಿ. ಈಗ ನಿಮ್ಮಮ್ಮ ಅಳಕ್ಕೆ ಬರುತ್ತೆ ಏನಮ್ಮ.